ಅಖಾಡದಲ್ಲಿ ಕೋಲಾರ ಕುತೂಹಲ, ಕಾಂಗ್ರೆಸ್ಗೆ ಕ್ಷೇತ್ರದಲ್ಲಿ ಗೆಲುವು ಕಠಿಣ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಸುಧಾಕರ್ ಅಚ್ಚರಿಯ ಹೇಳಿಕೆ. ಮೈಸೂರಲ್ಲಿ ಸಿಎಂ ಪುತ್ರನ ಪ್ರಚಾರ, ಜಿಟಿಡಿ ಕ್ಷೇತ್ರದಲ್ಲಿ ಮತ ಬೇಟೆ ಅಬ್ಬರ, ಯದುವೀರ್ ವಿರುದ್ಧವೂ ವಾಗ್ಬಾಣ. ಕೇಂದ್ರ ರಾಜ್ಯ ನಡುವೆ ಅನುದಾನ ಫೈಟ್, ಕಾಂಗ್ರೆಸ್ ಪಂಥಾಹ್ವಾನ ಸ್ವೀಕರಿಸಿದ್ರ ವಿತ್ತ ಸಚಿವೆ, ಅನುದಾನ ದಾಖಲೆ ರಿಲೀಸ್ ಮಾಡ್ತಾರ ನಿರ್ಮಲಾ ಸೀತಾರಾಮನ್. ಬೆಂಗಳೂರಿನಲ್ಲಿ ಕಾಲರ ಮಾರಿ ಆರ್ಭಟ, ಓರ್ವ ವಿದ್ಯಾರ್ಥಿನಿಗೆ ಪಾಸಿಟಿವ್, ಹಾಸ್ಟೆಲ್ ಅಡುಗೆ ಮನೆಗೆ ಬೀಗ, ಮೂವರು ಐಸಿಯುನಲ್ಲಿ ಚಿಕಿತ್ಸೆ. ಹಲವು ಹೈಡ್ರಾಮಾಗಳ ನಡುವೆ ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಾಯಿತು. ಆ ಮೂಲಕ ಬಣ ರಾಜಕೀಯ, ಬಣ ಬಡಿದಾಟ ಇನ್ನೂ ಕೂಡ ಹಾಗೆ ಮುಂದುವರೆದಿದೆ. ಈಗ ಸಚಿವರೊಬ್ಬರು ಕೋಲಾರದಲ್ಲಿ ಗೆಲುವು ಕಠಿಣ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಕಠಿಣ, ದೋಸ್ತಿ ಅಭ್ಯರ್ಥಿಯ ಸ್ಪರ್ಧೆ ಎದುರಿಸೋದು ಅಷ್ಟು ಸುಲಭದ ವಿಚಾರವಲ್ಲ ಅಂತೇಳಿ ಸಚಿವರೊಬ್ಬರು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರಂಭದಲ್ಲೇ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿದೆ ಕಾಂಗ್ರೆಸ್, ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಜೆಡಿಎಸ್ ಹಾಗೂ ಬಿಜೆಪಿ ಒಂದಾಗಿರೋದ್ರಿಂದ ನಮಗೆ ಕಠಿಣ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಸಚಿವ MC ಸುಧಾಕರ್ ಅವರು. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಅವ್ರಿಗೂ ಪ್ರತಿಷ್ಠೆ, ನಮಗೂ ಪ್ರತಿಷ್ಠೆ. ಅವರು ಎರಡು ಪಕ್ಷಗಳು ಒಂದಾಗಿರೋದ್ರಿಂದ ಇದು ನಮಗೆ ಕಠಿಣವಾಗಿರ್ತದೆ ಅಂತಕ್ಕಂಥದ್ದು ನಮಗೆ ಅರ್ಥ ಆಗಿದೆ. ನಾವು ನಮ್ಮ ಗ್ಯಾರಂಟಿಗಳು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಸರ್ಕಾರ ಏನು ನಾವು ನುಡಿದಿದ್ವಿ, ಬಹುಶಃ ಇದು ದೊಡ್ಡ ಮಟ್ಟದಲ್ಲಿ ನಮಗೆ ಜನ ಕೈ ಹಿಡಿತಾರೆ. ಯಾಕಂದರೆ 58,000 ಕೋಟಿ ಆಗುತ್ತೆ ಈ ವರ್ಷಕ್ಕೆ. ಈ ವರ್ಷ 24-25ಕ್ಕೆ, ಕಳೆದ ವರ್ಷ 38,000 ಕೋಟಿ ಕಟ್ಟಿದ್ದೀವಿ. ಇಷ್ಟು ದೊಡ್ಡ ಮಟ್ಟದಲ್ಲಿ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಬಡವರಿಗೆ ಹಣ ತಲುಪ್ತಕ್ಕಂಥದ್ದು, ಸೌಲಭ್ಯ ಕೊಡ್ತಕ್ಕಂಥದ್ದು ಇದುವರೆಗೂ ಯಾರೂ ಮಾಡಿರಲಿಲ್ಲ. ದೊಡ್ಡ ಮಟ್ಟದಲ್ಲಿ ಜನಕ್ಕೆ ಇದರಿಂದ ಉಪಯೋಗ ಆಗಿದೆ. ಬರಗಾಲ, ಭೀಕರವಾದಂಥ ಬರಗಾಲದ ಪರಿಸ್ಥಿತಿಯಲ್ಲೂ ಸಹ ಇವತ್ತು ಜನರ ಒಂದು ಕಷ್ಟಕ್ಕೆ ನಮ್ಮ ಸರ್ಕಾರ ನಿಂತಿದೆ. ಅದರಿಂದ ನಮಗೆ ಅಚಲವಾದಂಥ ವಿಶ್ವಾಸ ಇದೆ. ಕಠಿಣ ಆದರೂ ಕೂಡ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮ್ಮಲ್ಲಿದೆ. ಅವ್ರಿಗೂ ಪ್ರತಿಷ್ಠೆ, ನಮಗೂ ಪ್ರತಿಷ್ಠೆ. ಅವರು ಎರಡು ಇವತ್ತಿನ ಸಭೆಯಲ್ಲಿ ಮುನಿಯಪ್ಪನವರು ಭಾಗವಹಿಸ್ತಾರೆ. ಯಾಕಂತ ಹೇಳಿದ್ರೆ ಮುನಿಯಪ್ಪ ತಮ್ಮ ಅಳಿಯ ಚಿಕ್ಕಪ್ಪೆದ್ದಣ್ಣನವರಿಗೆ ಟಿಕೆಟ್ ಕೇಳಿದ್ರು, ಟಿಕೆಟ್ ಸಿಗ್ಲಿಲ್ಲ. ಹೈಡ್ರಾಮಾ ಗೊಂದಲದ ನಡುವೆ ಗೌತಮ್ ಅನ್ನೋ ಕ್ಯಾಂಡಿಡೇಟ್ ಅನ್ನ ಅಲ್ಲಿ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇದರ ನಡುವೆ ಮುನಿಯಪ್ಪ ಅವರು ಮುನ್ಸ್ಕೊಂಡಿದ್ದಾರೆ. ಇವತ್ತಿನ ಮೀಟಿಂಗ್ಗೆ, ಮಹತ್ವದ ಮೀಟಿಂಗ್ಗೆ ಮುನಿಯಪ್ಪ ಅವರು ಬರ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಮುನಿಯಪ್ಪ ಆಗಮನದ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ಅನುಮಾನ